ನಮಸ್ಕಾರ. ನಾನು ಡಾಕ್ಟರ್ ಮಾಂತೇಶ್ ಜೋಗಿ, ತೋಟಗಾರಿಕೆ ವಿಜ್ಞಾನಿ. ಸೊ ಇವತ್ತು ನೋಡ್ಬೋದು, ನಾನು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಔರಾದ್ ಬಿ ಅಂತ ಹೇಳಿ ಒಂದು ಹಳ್ಳಿಗೆ ಬಂದಿದ್ದೇನೆ. ಸೊ ಇಲ್ಲಿ ನೋಡ್ಬೋದು, ನಾವು ಲಾಸ್ಟ್ ಇಯರ್ 1 ಇಯರ್ ಒಂದು 7 ತಿಂಗಳಿಂದ ಜೂನಲ್ಲಿ ನಾವು ಪ್ಲಾಂಟೇಷನ್ ಮಾಡಿದೆವು. ಸೊ ಆಲ್ರೆಡಿ ಗಿಡಗಳನ್ನು ನೋಡ್ಬೋದು, ಭಾಳಷ್ಟು ಒಂದು ಏನಪ್ಪ ಅಂದರೆ ಲಕ್ಸುರಿಯಸ್ ಗ್ರೋತ್ ಅದಾವೆ. ಸೊ ಏನು ಮಾಡ್ತಾರಪ್ಪ ಅಂದರೆ ರೈತರು ಆಲ್ಮೋಸ್ಟ್ ಅಲ್ಲೂ ಗಿಡಗಳ ಒಂದು ವೆಚ್ಚ ಇರ್ಬೋದು, ಡ್ರಿಪ್ ಇರ್ಬೋದು, ಸೊ ಬೇರೆ ಮತ್ತು ಅದನ್ನು ಏನಪ್ಪ ಫಿಟ್ ಮಾಡಲಿಕ್ಕೆ ಭಾಳಷ್ಟು ಒಂದು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಏನಪ್ಪ ಅಂದರೆ 3 ವರ್ಷ ನಾವು ಹಾರ್ಟಿಕಲ್ಚರ್ ಪ್ಲಾಂಟೇಷನ್ನ 3 ವರ್ಷಕ್ಕೆ ನಾವು ಪ್ರೊಡಕ್ಟಿವ್ ಈಲ್ಡ್ ಸ್ಟಾರ್ಟ್ ಆಗುತ್ತೆ ಅಂದರೆ. ಸೊ ಅವಾಗ ನಾವು 3 ವರ್ಷ ನಾವು ಏನು ಮಾಡಬೇಕಪ್ಪ ಅಂದರೆ ಇಂಟ್ರಿ ಕ್ರಾಪ್ ಹೋಗಬೇಕಾಗುತ್ತೆ, ಅಂತರ ಬೆಳೆಗಳನ್ನು ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನಾವು ಉಳ್ಳಾಗಡ್ಡಿ ಹಾಕಿದ್ದಾರೆ ರೈತರು. ಸೊ ಏನಪ್ಪ ಅಂದರೆ ನಾವು ಅಂತರ ಬೆಳೆಗಳನ್ನ ಯಾವ ಥರ ತೊಗೋಬೇಕು. ಸೊ ಇದು ಮ್ಯಾಂಗೋ ಗಿಡ ಇದೆ, ಮ್ಯಾಂಗೋ ಇರ್ಬೋದು, ಲಿಂಬೆ ಇರ್ಬೋದು, ಸೊ ಜಾಪಳಕಾಯಿ ಇರ್ಬೋದು. ಸೊ ಏನಪ್ಪ ಅಂದರೆ ಸಣ್ಣ ಬೆಳೆಗಳನ್ನು ತೊಗೋಬೋದು. ಸೊ ನಮ್ಮ ಹಾರ್ಟಿಕಲ್ಚರ್ ಬೆಳೆಗಳಲ್ಲಿ ಉಳ್ಳಾಗಡ್ಡಿ ಅಥವಾ ಬೆಳ್ಳುಳ್ಳಿ ಈ ಕ್ರಾಪ್ಗಳನ್ನು ತೊಗೋಬೋದು. ಸೊ ಅಗ್ರಿಕಲ್ಚರ್ ಕ್ರಾಪ್ಸ್ ಬಂದಾಗ ಏನಪ್ಪ ಅಂದರೆ ಇದು ಕಡಲೆ ಇರ್ಬೋದು, ಹೆಸರು ಇರ್ಬೋದು, ಮತ್ತು ಸೋಯಾಬೀನನ್ನು ತೊಗೋಬೋದು. ಸೊ ಇವೆಲ್ಲ ಆಲ್ಮೋಸ್ಟ್ ಅಲ್ಲೂ ಭಾಳಷ್ಟು ನಮ್ಮ ಗಿಡಗಳಿಗೆ ಹೆಲ್ಪ್ ಆಗ್ತವೆ. ಅದ್ರ ಜೊತೆಗೆ ಇಲ್ಲಿನೂ ಕೂಡ ಕಡ್ಲಿ ಹಾಕಿದ್ದಾರೆ. ಸೊ ಕಡಿಮೆ ಎತ್ತರ ಇರುವಂಥ 1 ಫೂಟು ಅಥವಾ 2 ಫೀಟ್ ಇರುವಂಥ ಬೆಳೆಗಳನ್ನ ಇಂಟರ್ ಕ್ರಾಪ್ ತೊಗೊಳ್ಳೋದ್ರಿಂದ ಸೊ ನಿಮಗೆ ಅಡಿಷ್ನಲ್ ಇನ್ಕಮ್ ಆಗುತ್ತೆ. ಸೊ ಈ ಇನ್ಕಮ್ ನಿಮಗೆ ಏನಪ್ಪ ಅಂದರೆ ನಿಮ್ಮ ಡ್ರಿಪ್ಪಿನ ಖರ್ಚಿರ್ಬೋದು, ಅಥವಾ ನಿಮ್ಮ ಗಿಡಗಳ ಒಂದು ಖರ್ಚಿರ್ಬೋದು, ಅಥವಾ ಲೇಬರ್ ಕಾಸ್ಟ್ ಇರ್ಬೋದು, ಅಥವಾ ಸೊ ನಾವು ಏನು ಪಿಟ್ ಹಾಕಲಿಕ್ಕೆ ಲೇಬರ್ ಕಾಸ್ಟ್ ಅಂಥವನ್ನ ಕಡಿಮೆ ಮಾಡಲಿಕ್ಕೆ ಈ ಥರ ಬೆಳೆಗಳನ್ನ ತೊಗೋಬೋದು. ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಮತ್ತು ಇದು ಕಡಲೆ ಇರ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಸೆಣಬನ್ನು ಕೂಡ ನಾವು ಸೆಣಬನ್ನು ಕೂಡ ಹಾಕ್ಬೋದು. ಸೊ ಈ ರೀತಿ ರೈತರು ಒಂದು ಉಪಾಯನ ಮಾಡಿ ಒಳ್ಳೆಯ ಆದಾಯನ ತೊಗೋಬೋದು ಅಂತೇಳಿ ನಂದು ಒಂದು ಮನವಿ. ನಮಸ್ಕಾರ.